ಎಲ್ರಿಗೂ ನಮಸ್ತೆ. ಇಲ್ಲಿ ಬಂದಿರೋದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗಣೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮಗೋಸ್ಕರ ಫ್ರೀ ಮಾಡ್ಕೊಂಡು ಬಂದಿದ್ದೀರಾ. ಆ್ಯಂಡ್ ದಾಸರ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಿನಿಮಾ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಬಟ್ ನಾನಿವತ್ತು ನನ್ನ ಪ್ರೊಡ್ಯೂಸರ್ಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಯಾವುದು ಸಿನಿಮಾ ಆ್ಯಕ್ಚುಲಿ ಒಂದು ಪ್ರೊಡ್ಯೂಸರ್ಗೆ ಕತೆ ಹೇಳಬೇಕಾದ್ರೆ ನೀವು ಯಾರು ಮಾಡಿದ್ದೀರಾ ಅಂತ ಕೇಳ್ತಾರೆ. ಅವರು ನನ್ನ ಮೇಲೆ ಭರವಸೆ ಇಟ್ಟು ಈ ಚಿತ್ರನ ನನಗೆ ಡೈರೆಕ್ಟ್ ಮಾಡಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಆ್ಯಂಡ್ ಇದಕ್ಕೆ ಬ್ಯಾಕ್ ಬೋನ್ ಅಂತಂದರೆ ನಮ್ಮ ಪ್ರಸನ್ನ ಅಣ್ಣ, ಇವರ ಹಸ್ಬೆಂಡ್. ಸೊ ಅವ್ರು ಇರಲಿಲ್ಲ ಅಂದಿದ್ರೆ ಪ್ರಾಬ್ಲಿ ನಾವು ಇಷ್ಟು ದೂರ ಬರ್ತಿರ್ಲಿಲ್ಲ. ಅವರಂತರ ನಮ್ಮ ಬ್ಯಾಕ್ ಬೋನ್ ಇದ್ದಂಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಶಿವ್ ಸರ್ ಆ್ಯಂಡ್ ಮಧು ಸರ್, ಥ್ಯಾಂಕ್ ಯು. ನಮ್ಮ ಸಿನಿಮಾಗೆ ನೀವು ಸಪೋರ್ಟ್ ಮಾಡೋದಕ್ಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಿನಿಮಾ ಬಗ್ಗೆ ಮಾತನಾಡೋದಾದರೆ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ಇದೊಂದು ಮರ್ಡರ್ ಮಿಸ್ಟ್ರಿ ಚಿತ್ರ. 5 ಜನ ಫ್ರೆಂಡ್ಸ್ ಮಧ್ಯೆ ನಡೆಯುವಂಥ ಒಂದು ಕತೆ. ಆ್ಯಂಡ್ ಈಗಿನ ಜನರೇಷನ್ ಯಾವ ರೀತಿ ಒಂದು ಡೇಟಿಂಗ್ ಅನ್ನೋ ಮ್ಯಾಟರನ್ನು ಎಷ್ಟು ತುಂಬ ಸಲೀಸಾಗಿ ತಗೊಂಡಿದ್ದಾರೆ. ಆ್ಯಂಡ್ ಆ ಪರಿಣಾಮ ಸೊಸೈಟಿ ಮೇಲಾಗಲಿ ಮಕ್ಕಳ ಮೇಲಾಗಲಿ ಯಾವ ಥರ ಬೀಳ್ತಿದೆ ಅನ್ನೋದೇ ಆ್ಯಪಲ್ ಕಟ್ ಚಿತ್ರ. ಆ್ಯಪಲ್ ಕಟ್ಟನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಏನು ಸಸ್ಪೆನ್ಸ್ ಇದೆ ಆ್ಯಂಡ್ ಇದರಲ್ಲಿ ಏನು ಮೆಸೇಜ್ ಇದೆ ಅನ್ನೋದು ಆ್ಯಪಲ್ ಕಟ್ ನೋಡಿದ್ರೆ ಅರ್ಥ ಆಗುತ್ತೆ. ಮಾರ್ಚ್ 7ಗೆ ಸಿನಿಮಾ ರೆಡಿ ಆಗಿದೆ. ವಾಕ್ ಮಾಡುವಾಗ ಒಂದ್ ಕಡೆ ಫ್ರೆಂಡ್ಸ್ ಆಗಿ ಆಮೇಲೆ ಈ ಸಿನಿಮಾ ಹೆಣ್ಕೊಂಡಿರೋದು. ವಾಕಿಂಗ್ ಫ್ರೆಂಡ್ಸ್ ಟರ್ನ್ ಟು ಬಿ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್. ಓವರ್ ಟು ಶಿಲ್ಪಾ ಪ್ರಸನ್ನ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಗಣೇಶ್ ಸರ್ ಅವರಿಗೆ ವಂದನೆಗಳು, ನಿಮ್ಮ ಗೋಲ್ಡನ್ ಸಮಯನ ನಮ್ಮ ಸ್ವಲ್ಪ ಕೊಟ್ಟಿದ್ದಕ್ಕೆ. ಆಮೇಲೆ ಎರಡನೇದಾಗಿ ಮಾಧ್ಯಮಗಳು, ನೀವಿಲ್ಲದೆ ನಾವು ಜನರಿಗೆ ರೀಚ್ ಆಗಕ್ಕೆ ಸಾಧ್ಯ ಇಲ್ಲ. ಸ್ಟೇಜಿಂದ ನಿಮ್ಮ ತನಕ ರೀಚ್ ಆಗಿದೆ ಅಂದರೆ ನಾವು ಅರ್ಧ ಗೆದ್ವಿ ಅಂತಾನೆ. ಇನ್ನು ಮಿಕ್ಕಿದ ಕೆಲಸ ಸ್ವಲ್ಪ ನೀವೇ ಸಹಾಯ ಮಾಡಬೇಕು, ಹೆಲ್ಪ್ ಮಾಡಬೇಕು ನಮಗೆ ಜನರ ರೀಚ್ ಆಗೋ ಹಾಗೆ. ವಂದನೆಗಳು. ನಮ್ಮ ಬಿಸಿ ಶೆಡ್ಯೂಲ್ನಲ್ಲಿ ಸ್ವಲ್ಪ ಸಮಯ ನಮಗೂ ಕೊಟ್ಟಿದ್ದಕ್ಕೆ. ಅದು ಬಿಟ್ಟೆ ಇನ್ನು ನಮ್ಮ ಡೈರೆಕ್ಟರ್ ಮೇಡಮ್ ಅವರು ನನ್ನನ್ನು ಹೇಳಿದ್ರು, ಬಟ್ ನಂತರನೇ ಅವರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಮೂವಿನಲ್ಲಿ. ನನಗಿಂತ ಸ್ವಲ್ಪ ಜಾಸ್ತಿನೇ ಎಲ್ಲ ಕೆಲಸಗಳನ್ನು ನಿಭಾಯಿಸೋದು ಸ್ವಲ್ಪ ಕಷ್ಟ ಅದು ಅವ್ರು ಮಾಡಿದ್ದಾರೆ. ನಾನು ಇಲ್ಲದೇ ಇರೋಂಥ ಸಮಯದಲ್ಲೂ ಅವರೆಲ್ಲನೂ ಮಾಡಿದ್ದಾರೆ. ಹಾಗೂ ಈ ಹೀರೋ ಅವರು, ಸೂರ್ಯ ಅವರು, ಅವ್ರಿಗೂ ಅಷ್ಟೇ ತುಂಬ ಹೃತ್ಪೂರ್ವಕ ವಂದನೆಗಳು. ಈ ಸಿನಿಮಾದಲ್ಲಿ ಮಾಡಿರೋ ಪ್ರತಿಯೊಬ್ಬರಿಗೂ ನಾನು ತುಂಬ ತುಂಬ ಹೃದಯಪೂರ್ವಕ ವಂದನೆಗಳನ್ನ ಹೇಳ್ತೀನಿ. ನಿಮ್ಮ ಸಪೋರ್ಟ್ ತುಂಬ ಇದೇ ಥರ ನಮ್ಮ ಸಿನಿಮಾ ಅಂತಲ್ಲ, ಎಲ್ಲ ಸಿನಿಮಾಗಳಲ್ಲೂ ಹೀಗೆ ಇರಲಿ. ಆಮೇಲೆ ಕೊನೆಯದಾಗಿ ನಮ್ಮ ಹಸ್ಬೆಂಡ್ ಪ್ರಸನ್ನ ಅವರಿಗೆ, ಅವರಿಲ್ಲದೆ ನಾನು ಇವತ್ತು ಈ ಸ್ಟೆಪ್ನ ಇರೋಕ್ಕಾಗ್ತಿರ್ಲಿಲ್ಲ. ಅವ್ರಿಗೂ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಏನು ಹೇಳಲ್ವಾ ಪ್ರೇಕ್ಷಕರಿಗೆ, ಏನು ಹೇಳಲ್ವ, ಎಲ್ರಿಗೂ ಥ್ಯಾಂಕ್ಸ್ ಹೇಳಿದ್ದಾಯ್ತು. ಸಿನಿಮಾ ಬಂದು ನೋಡಿ ಅಷ್ಟೇ, ಶುಭ ಹಾರೈಸಿ. ಇನ್ನೊಂದು ಸಿನಿಮಾ ಮಾಡಬೇಕು ಅವರು ಅಂತ ಹೇಳಿದ್ರೆ ಪಾಕೆಟ್ ತುಂಬಬೇಕು. ಸೊ 2 ಜಡೆ ಒಂದಾಗಲ್ಲ ಅಂತ ಹೇಳ್ತಾರೆ ನೋಡಿ, 2 ಜಡೆ ಒಂದಾಗಿ ಒಂದು ಸಿನಿಮಾ ನಿರ್ಮಿಸಿದ್ದಾರೆ. ದಯವಿಟ್ಟು ಹೆಣ್ಮಕ್ಳನ್ನ ಸಪೋರ್ಟ್ ಮಾಡಿ, ಇನ್ನೊಂದಷ್ಟು ಸಿನಿಮಾ ಸಾನ್ವಿ ಬ್ಯಾನ್ ರೆಡಿಯಿಂದ ಬರಲಿ ಅಂತ ಹಾರೈಸ್ತಾ ಓವರ್ ಟು ಸೂರ್ಯ. ಮೊದಲನೇದಾಗಿ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. 2 ಪ್ರೆಸ್ ಮೀಟಲ್ಲೂ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಹಾಗೆ ಇದರಲ್ಲೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಗೋಲ್ಡನ್ ಸರ್, ಗಣೇಶ್ ಸರ್, ಥ್ಯಾಂಕ್ ಯು ಸರ್. ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ದಾಸೇಗೌಡರು, ನಾನು ದಾಸಣ್ಣ ಅಂತಲೇ ಕರಿತೀನಿ, ಅವರಿಂದನೇ ಗಣೇಶ್ ಸರ್ ಬರೋಕ್ಕೆ ಸಾಧ್ಯ ಆಯಿತು. ಯಾಕೆಂತೇಳಿದ್ರೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ ಗಣೇಶ್ ಸರ್ ಬರಬೇಕು. ಯಾಕೆಂತೇಳಿದ್ರೆ ಗಣೇಶ್ ಸರ್ ಅಂದರೆ ಸ್ಯಾಂಡ್ಲ್ವುಡಲ್ಲಿ ಲಕ್ಕಿ ಹ್ಯಾಂಡ್ ಅಂತ ಹೇಳ್ಬೋದು. ಅಣ್ಣ ಹಿಂಗಾರ ಮಾಡಿ ಕರ್ಸ್ಕೊಡಿ, ದಯವಿಟ್ಟು ನನ್ನ ಮೊದಲ ಹೆಜ್ಜೆ ಇದು, ಕರ್ಸ್ಕೊಡಿ ಅಂತ ಹೇಳಿದೆ. ಏನೋ ಮಾಡೋಣ ಅಂತ ಹೇಳಿದ್ರು. ಗಣೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ಹಾಗೆ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ರಾಜ್ ಕಿಶೋರ್ ಅವರ ಮಗಳು, 2ನೇ ಮಗಳು, 29 ಸಿನಿಮಾ ಮಾಡಿದ್ದಾರೆ ಡೈರೆಕ್ಟರ್ ರಾಜ್ ಕಿಶೋರ್ ಅವರು, ಅವರ ಮಗಳು. ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ, ಇಷ್ಟು ದೊಡ್ಡ ಕ್ಯಾರೆಕ್ಟರ್ನ ನಿಭಾಯಿಸೋದಕ್ಕೆ ತುಂಬ ಕಷ್ಟ ಆಯಿತು. ಯಾಕೆ ಅಂತ ಹೇಳಿದ್ರೆ ಮಾನವಶಾಸ್ತ್ರ ಪ್ರೊಫೆಸರ್ ಕಾಣಿಸ್ಕೊಳ್ತಾ ಇದ್ದೀನಿ, ಅದು ನಿಮಗೆ ಆಂಥ್ರೋಪಾಲಜಿ ಪ್ರೊಫೆಸರ್ ಅವರು. ನಾನು ಮಾತಾಡೋ ಸ್ಟೈಲ್ ಆಗಿರ್ಬೋದು, ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ಎಲ್ಲ ಕಂಪ್ಲೀಟಾಗಿ ಚೇಂಜ್ ಮಾಡಿ ಮಾನವಶಾಸ್ತ್ರ ಪ್ರೊಫೆಸರ್ ಹೀಗೂ ಇರ್ಬೋದು. ಒಂದು ಡೆಡ್ ಬಾಡಿ ಸತ್ತಿ ಹೂತಾಕಾದ್ಮೇಲೆ ಅದನ್ನ ಆಚೆ ತೆಗ್ದು ಅದನ್ನ
ಯಾವುದು ಗಂಡದ ಹೆಣ್ಣದ ಅಂತ ಡೆಡ್ ಬಾಡಿ ಕಂಡಿದಂತಹ ಪಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಎಲ್ಲರ ಪಾತ್ರ, ನನ್ನ ಪಾತ್ರ ಅಂತಲ್ಲ, ಅಶ್ವಿನಿ ಅವ್ರ ಪಾತ್ರ ಆಗಿರ್ಬೋದು, ಅಪ್ಪಣ್ಣವ್ರ ಪಾತ್ರ ಆಗಿರ್ಬೋದು, ಬಾಲು ಸರ್ ಪಾತ್ರ ಆಗಿರ್ಬೋದು, ಕಂಪ್ಲೀಟಾಗಿ ಎಲ್ಲರ ಪಾತ್ರ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇದೇ ಮಾರ್ಚ್ 7ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಪ್ರತಿಯೊಬ್ಬರು ಥಿಯೇಟ್ರ್ ಹೋಗಿ ಸಿನಿಮಾ ನೋಡಿ ಹೊಸ ಕಲಾವಿದನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. Thank you, Surya. And over to Ashwini Polepalli, heroine Ashwini. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ ಪೋಲೇಪಲ್ಲಿ. ಮೊದಲನೇದಾಗಿ ಇಲ್ಲಿಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗಣೇಶ್ ಸರ್ ಥ್ಯಾಂಕ್ ಯು. ಮುಂಗಾರು ಮಳೆಯಿಂದನೂ ಬಿಗ್ ಫ್ಯಾನ್. ಈಗ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಡೈರೆಕ್ಟಾಗಿ. ಐ ಆಮ್ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಈ ಮೂವಿಯಲ್ಲಿ ಆರಾಧ್ಯ ಅನ್ನೋ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಒಂದು ಸೈಕಾಲಜಿ ಸ್ಟೂಡೆಂಟ್, ತುಂಬಾ ಪಾಸಿಟಿವ್, ಎಲ್ಲರಿಗೂ ಒಳ್ಳೇದಾಗಬೇಕು, ಎಲ್ಲರೂ ನಮ್ಮವರೇ ಅಂತ ಅಂದ್ಕೊಳ್ಳುವಂಥ ಒಂದು ಪಾತ್ರ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಮರ್ಡರ್ ಮಿಸ್ಟ್ರೀಸ್ ಫಿಲ್ಮ್ಸ್ ಆಗಲಿ ವೆಬ್ ಸೀರೀಸ್ ಆಗಲಿ ತುಂಬಾ ಬರ್ತಿದೆ. ಬಟ್ ನಮ್ಮದು ಏನು ಯುನೀಕ್ ಇದೆ ಅಂತಂದರೆ ಒಂದು ಆಂಥ್ರೋಪಾಲಜಿ ಅಂತ ಒಂದು ಸಬ್ಜೆಕ್ಟ್ನ ತಗೊಂಡು ತುಂಬ ರಿಸರ್ಚ್ ಮಾಡಿ ತೆಗೆದಂತಹ ಒಂದು ಸಿನಿಮಾ. ಸೊ ಈಗಿನ ಜನ್ರೇಷನ್ಗೆ, ಈಗಿನ ಸ್ಟೂಡೆಂಟ್ಸ್ಗೆ ತುಂಬಾ ರೀಚ್ ಆಗುತ್ತೆ, ಕನೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಹೊಸಬ್ರು ಸೇರಿ ಮಾಡ್ತಿರುವಂಥ ಒಂದು ಪ್ರಯತ್ನ. ಡೆಫಿನೆಟ್ಲಿ ನಿಮ್ಮೆಲ್ಲರ ಸಪೋರ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸಿನಿಮಾನ ನೋಡಿ ನಿಮ್ಗೆ ಇಷ್ಟ ಆದ್ರೇ ಇನ್ನೊಬ್ಬರಿಗೆ ರೆಕಮೆಂಡ್ ಮಾಡಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ನಮ್ಮ ಹೀರೋಯಿನು. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋ ಫೀಲ್ಗೆ. ಓ ಟು ಅಮೃತ ಏನು ಹೇಳ್ತಾರೆ? ಅಮೃತ ಕೂಡ ಒನ್ ಆಫ್ ದಿ ಹೀರೋಯಿನ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಮೃತ. ಗಣೇಶ್ ಸರ್ ಥ್ಯಾಂಕ್ ಯು ಸೋ ಮಚ್. ಮೀಡಿಯಾದವ್ರಿಗೂ ತುಂಬ ಧನ್ಯವಾದಗಳು ಇವತ್ತು ಇವೆಂಟ್ಗೆ ಬಂದಿರೋದಕ್ಕೆ. ನಾನು ಇದರಲ್ಲಿ ಜಾನ್ವಿ ಪಾತ್ರ ಮಾಡಿದ್ದೀನಿ. ತುಂಬ ರಿಲೀಸ್ಗೋಸ್ಕರ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಪ್ಲೀಸ್ ಥಿಯೇಟರ್ಸ್ಗೆ ಬಂದು ಮೂವಿ ನೋಡಿ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಮಾ. ಸಿನಿಮಾ ನಿರ್ಮಾಣ ಮಾಡ್ತೀವಿ, ನಿರ್ದೇಶನ ಮಾಡ್ತೀವಿ, ಕೊನೆ ಹಂತ, ಪ್ರಮುಖವಾದ ಹಂತ ಡಿಸ್ಟ್ರಿಬ್ಯೂಷನ್. ಆ ಹೊಣೆಯನ್ನು ನಮ್ಮ ವೆಂಕಟ್ ಗೌಡ ಅವರು ಹೊತ್ಕೊಂಡಿದ್ದಾರೆ. ಸರ್ ಖಂಡಿತ ಸಂಪೂರ್ಣ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಓವರ್ ಟು ವೆಂಕಟ್ ಗೌಡರು. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಆ್ಯಕ್ಚುಲಿ. ಗೆಸ್ಟಿಂಗ್ ತುಂಬ ಕಡಿಮೆ ಇದೆ. ಎಲ್ಲ ಆರ್ಟಿಸ್ಟು ಚೆನ್ನಾಗಿ ಮಾಡಿದ್ದಾರೆ. ನಾವು 70ರಿಂದ 75 ಥಿಯೇಟರ್ ಸಿನಿಮಾ ರಿಲೀಸ್ ಪ್ಲ್ಯಾನ್ ಮಾಡಿದ್ದೀವಿ. ಥ್ಯಾಂಕ್ ಯು. ಬೇರೆ ಏನು ಮಾತಾಡ್ಬೇಕು? ಡಿಸ್ಟ್ರಿಬ್ಯೂಟ್ರಿಗೆ 2 ವರ್ಡ್ ಮಾತಾಡೋಕ್ಕೆ ಇರೋದು. ಸೊ ಇನ್ನು ಮೀನಾಕ್ಷಿ ಅವರು ಹೀರೋ ತಾಯಿ ಪಾತ್ರ ನಿಭಾಯಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಅಭಿನಯಿಸಿರೋದು 302ನೇ ಸಿನಿಮಾ ಇದು. ಆಪಲ್ ಕಟ್ ಎಲ್ಲ ಸಿನಿಮಾದಲ್ಲೂ ಹೀರೋ ತಾಯಿ, ಹೀರೋಯಿನ್ ತಾಯಿನೇ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ನಿಮಗೆಲ್ಲ ಸಪೋರ್ಟು ಇದೇ ಥರ ಇರಲಿ. ಸಿಂಧು ಈ ಕ್ಯಾರೆಕ್ಟ್ರು ನೀವು ಮಾಡಿ ಅಂತ ಹೇಳಿದ್ದಕ್ಕೆ ಅವತ್ತು ನಾನು ಒಪ್ಕೊಂಡಿಲ್ಲ ಅಂದಿದ್ರೆ ನಾನು ತುಂಬ ದೊಡ್ಡ ಲಾಸ್ ಆಗ್ತಿತ್ತು. ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಥ್ಯಾಂಕ್ ಯು ಸಿಂಧು. ಹಾಗೆ ಪ್ರಸನ್ನ ಸರ್ ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ನಮ್ಮ ಟೀಮ್ ಎಲ್ರಿಗೂ. ಎಲ್ಲರೂ ಥಿಯೇಟ್ರಿಗೆ ಬಂದು ಮಾರ್ಚ್ 7ನೇ ತಾರೀಕು ಸಿನಿಮಾನ ಎಲ್ಲ ಒಟ್ಟು ಕೂತು ನೋಡೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಪಾತ್ರ ಹೇಳಿದ್ನಲ್ಲ ಅಮ್ಮ, ಹೀರೋಗಮ್ಮ. ಇನ್ನೇನು ಹೇಳ್ಬೇಕು ಹೇಳಿ, ಹೇಳೋಣ. ಸಿನಿಮಾ ಹಿಟ್ ಮಾಡೋಕ್ಕೆ ಥ್ಯಾಂಕ್ಸ್ ಬೆಳೆಸ್ಬೇಕು ಇರ್ತೀವಿ ಸಪ್ರೇಟಾಗಿ ತಿರ್ಗಾ. ಥ್ಯಾಂಕ್ ಯು. ಇವತ್ತು ನಮ್ಮ ಗಣೇಶ್ ಸರ್ನ ವೇದಿಕೆಗೆ ಕರೆತಂದಿದ್ದಾರೆ ಅಂತ ಹೇಳಿದ್ರೆ ಅದರ ಹಿಂದಿರುವಂಥ ವ್ಯಕ್ತಿ ನಮ್ಮ ದಾಸೇಗೌಡರು ಶುಭ ಹಾರೈಸೋದಕ್ಕೆ ಬಂದಿದ್ದಾರೆ. ದಾಸೇಗೌಡ್ರೆ ನಿಮ್ಮ ಮಾತು. ಮೊದಲನೇದಾಗಿ ನನ್ನ ಅತ್ಯಂತ ಹೆಚ್ಚು ಇಷ್ಟಪಡೋವಂಥ ಮತ್ತು ಪ್ರೀತಿ ಮಾಡೋವಂಥ ಆ್ಯಕ್ಟ್ರು ಗಣೇಶ್ ಸರು. ನಾನು ಅದಕ್ಕೆ ಅವ್ರ ಜೊತೆ ಯಾವಾಗಲೂ ಸದಾ ಅವ್ರ ಜೊತೆನೇ ಇರ್ತೀನಿ. ಸೂರ್ಯ ನಮ್ಮ ಹುಡುಗ, ಅವನ ಸಿನಿಮಾನ ಗಣೇಶ್ ಸರ ಲಾಂಚ್ ಮಾಡಬೇಕು ಅಂತ ಒಂದು ಆಸೆ ನಂದು ಸಹ ಇತ್ತು ಅವ್ರು ಹೇಳಿದಾಗ. ಅದೇ ರೀತಿ ಇವತ್ತು ಗಣೇಶ್ ಅವರು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ, ಅದೇ ರೀತಿ ಅವನು ಬೆಳೀಲಿ. ಮತ್ತು
ಭಾಳ ಒಂದು ಸಿನಿಮಾ ಮಾಡೋದು ಭಾಳ ಕಷ್ಟದ ಕೆಲಸ ಇವತ್ತು. ಆ ಒಂದು ಸಿನಿಮಾನ ಎಲ್ಲ ಸೇರಿ ಒಬ್ಬ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರು ಅವರೆಲ್ಲ ಭಾಳ ಕಷ್ಟಪಟ್ಟು ಒಂದು ಒಳ್ಳೆ ವಿಭಿನ್ನವಾದ ಸಿನಿಮಾ ಮಾಡಿದ್ದಾರೆ. ಕನ್ನಡದ ಸಿನಿಮಾಗಳಲ್ಲಿ ಇತ್ತೀಚೆಗೆ ಭಾಳ ಯಶಸ್ಸು ಕಾಣ್ತಾ ಇರ್ತಕ್ಕಂಥದ್ದು ಕಡಿಮೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಯಶಸ್ಸನ್ನು ಕಾಣಲಿ. ನಮ್ಮ ಕಳೆದ ವರ್ಷ ಕೃಷ್ಣ ಪ್ರಣಯಕ್ಕೆ ಭಾಳ ದೊಡ್ಡ ಹಿಟ್ಟನ್ನು ಕೊಟ್ಟಂಥ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂಥ ಸಿನಿಮಾ ನಮ್ಮ ಗಣೇಶ್ ಸರ್ ನಟನೆ ಮಾಡಿದಂಥ ಸಿನಿಮಾ. ಹಾಡು ಇಡೀ ಕರ್ನಾಟಕ ಎಲ್ಲ ದೇಶ ವಿದೇಶದಲ್ಲೂ ಮನೆ ಎಲ್ಲರೂ ರೀಚ್ ಆಗಿ ಅದಕ್ಕೆ ಭಾಳ ವೈರಲ್ ಆಗಿತ್ತು ಅಂತ ಒಂದು ಹಿಟ್ ಕೊಟ್ಟ ಗೋಲ್ಡನ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಮತ್ತು ಈ ಸಿನಿಮಾಗೆ ಇವತ್ತು ಶುಭ ಹಾರೈಸಲಿಕ್ಕೆ ಬಂದಿದ್ದಾರೆ ನಮ್ಮ ಸೂರ್ಯ ನಟಿಸ್ತಕ್ಕಂಥ ಮತ್ತು ಅವರೆಲ್ಲ ಟೀಮ್ಗೆ ಇವತ್ತು ಈ ಒಂದು ಸಿನಿಮಾ ಯಶಸ್ಸಾಗಲಿ, ಅವರೆಲ್ಲ ಟೀಮ್ಗೆ ಒಳ್ಳೇದಾಗಲಿ ಅಂತ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು ದಾಸೇಗೌಡ್ರೆ ಅವರೇ. ಬಹುಶಃ ನನಗೆ ಯಾವುದೇ ವೇದಿಕೆ ಸಿಕ್ಕಿರಲಿಲ್ಲ, ಗಣೇಶ್ ಅವರು ಈ ರೀತಿಯ ವೇದಿಕೆ ಸಿಕ್ಕಿರಲಿಲ್ಲ ಹೇಳೋದಕ್ಕೆ. ಐ ಫೀಲ್ ವೆರಿ ಪ್ರೌಡ್ ಬೀಯಿಂಗ್ ಎನ್ ಆ್ಯಂಕರ್. ಒಬ್ಬ ಆ್ಯಂಕರು ಮನೆ ಮಾತಾಗಿದ್ದಂಥ ವ್ಯಕ್ತಿ ಚೆಲ್ಲಾಟದ ಮುಖೇನ ಸಿನಿಮಾ ಮೂಲಕ ಮುಂಗಾರು ಮಳೆ ಅಂತ ಒಂದು ದೊಡ್ಡ ಸಿನಿಮಾನಲ್ಲಿ ಹಿಟ್ಟನ್ನು ಪಡ್ಕೊಂಡಿದ್ದು ಒಂದು ಇತಿಹಾಸವೇ ಸರಿ. ಅದರ ಅರ್ಥ ಇಫ್ ಯು ಆರ್ ಕ್ರೇಜಿ ಅಬೌಟ್ ಸಮಥಿಂಗ್ ಯು ಕ್ಯಾನ್ ಅಚೀವ್ ಎನಿಥಿಂಗ್. ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ದೊಡ್ಡ ನಿದರ್ಶನ. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಬೀಯಿಂಗ್ ಎನ್ ಆ್ಯಂಕರ್. ನಮ್ಮ ಸ್ಥಳದಲ್ಲಿ ಕೆಲಸ ಮಾಡ್ತಿದ್ದವ್ರು ಈ ಮಟ್ಟಕ್ಕೆ ಹೋಗಿ ಮುಟ್ಟಿದ್ದಾರೆ. ಸೊ ನಾವೆಲ್ಲರೂ ಕೂಡ ಸಾಮಾನ್ಯ ಹುಟ್ಟಿದ್ರು ಕೂಡ ಅಸಾಮಾನ್ಯರಾಗಿ ಬೆಳಿಬಹುದು, ಡೆಡಿಕೇಶನ್ ಇದ್ರೆ ಮಾತ್ರ. ಓವರ್ ಟು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಮೊದಲಿಗೆ ಸಿನಿಮಾ ತಂಡದ ಪರವಾಗಿ ಆಪಲ್ ಕಟ್ ಸಿನಿಮಾದ ಟ್ರೇಲರ್ ಲಾಂಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ನಿಮ್ಮ ಮಾತು. ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ವಂಡರ್ಫುಲ್ ಆಗಿ ಮಾತಾಡಿ ನನಗೆ ಮೈಕ್ ಕೊಟ್ಟರೆ ಥ್ಯಾಂಕ್ ಯು ಸೋ ಮಚ್. ಆ್ಯಪಲ್ ಕಟ್ ಚಿತ್ರಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಆ್ಯಂಡ್ ಆ್ಯಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಅವೇ ಅಂತ ಹೇಳ್ತಾರೆ, ಅಷ್ಟು ಹೆಲ್ತಿ ಆ್ಯಪಲ್. ಅದೇ ಥರ ನಿಮ್ಮ ಸಿನಿಮಾ ರಿಲೀಸ್ ಆದಮೇಲೆ ನಿಮ್ಮ ಬಾಕ್ಸ್ ಆಫೀಸ್ ಕೂಡ ಹೆಲ್ದಿಯಾಗಿರಲಿ ಅಂತ ಹಾರೈಸ್ತೀನಿ ನಾನು ಯೂಶಲಿ ನಮ್ಮ ಸೀನಿಯರ್ ಜರ್ನಲಿಸ್ಟ್ಗಳಿದ್ದೀರಾ, ಜೊತೆಲಿರೋರಿದ್ದೀರಾ, ಸ್ನೇಹಿತರು ಎಲ್ಲರೂ ಇದ್ರಿ, ಹೆಚ್ಚು ಎಲ್ಲೂ ಬರಲ್ಲ. ಒಂದು ನಮ್ಮ ಸಿನಿಮಾ ಪ್ರೆಸ್ ಮೀಟು ಇಲ್ಲ ಏನಾದರೂ ಕೆಲಸಗಳಿದ್ರೆ ಮಾತ್ರ ಬರ್ತೀವಿ. ಬೇರೆ ಫಿಲ್ಮ್ಗಳಿಗೆ ಹೋಗಿರೋದು ಕಮ್ಮಿ, ಹೋಗಬಾರ್ದು ಅಂತಲ್ಲ, ಏನೋ ಬೇರೆ ಬೇರೆ ಕಾರಣದಿಂದನೂ ಹೋಗಿರಲ್ಲ. ಇವತ್ತಿಲ್ಲಿ ಬರೋದಕ್ಕೆ ಕಾರಣ ನಮ್ಮ ದಾಸೇಗೌಡರು. ಹಾಗಾಗಿ ಕೃಷ್ಣ ಪ್ರಣಯ ಸಖಿ ಬಗ್ಗೆ ಸ್ವಲ್ಪ ಜಾಸ್ತಿನೇ ಹೇಳಿದ್ರು, ಅದನ್ನು ತಗೊಂಡು ನಾನು ಅದು ನಮ್ಮ ಗೌಡ್ರ ಮೇಲಿರೋ ನನಗೆ ಪ್ರೀತಿ, ಹಾಗಾಗಿ ಬಂದೆ. ಅದ್ರ ಜೊತೆಯಲ್ಲಿ ನನಗೆ ವೆರಿ ಇಂಟ್ರೆಸ್ಟಿಂಗ್ ಅನಿಸಿದ್ದು ನಮ್ಮ ಡೈರೆಕ್ಟ್ರು, ಸೀನಿಯರ್ ಡೈರೆಕ್ಟ್ರು ರಾಜ್ ಕಿಶೋರ್ ಅವರ ಮಗಳು ಡೈರೆಕ್ಟ್ ಮಾಡಿದ್ದಾರೆ ಈ ಸಿನಿಮಾ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು. ಅವರು ವಿಷ್ಣು ಸರ್ ಜೊತೆ ಫಿಲ್ಮ್ ಮಾಡಿದ್ದಾರೆ, ಪುಕ್ಸಟೆ ಗಂಡ, ಹೊಟ್ಟೆ ತುಂಬ ಉಂಡ ಅಂತ ಅಂಬರೀಷ್ ಸರ್ ಜೊತೆ ಮಾಡಿದ್ದಾರೆ, ಪಂಡ ನನ್ನ ಗಂಡ, ಎಂತೆಂಥ ಒಳ್ಳೊಳ್ಳೆ ಸಿನಿಮಾ ಸೂಪರ್ ಹಿಟ್ಸ್ ಕೊಟ್ಟಿದ್ದಾರೆ. ಬೇಡ ಕೃಷ್ಣ ರಂಗಿನಾಟ ಸಿನಿಮಾ. ಸೊ ಹಾಗಾಗಿ ಅಪ್ಪ ಬೇಡ ಕೃಷ್ಣ ರಂಗಿನಾಟ ಅಂತ ಹೇಳಿದ್ದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡು ಮಗಳು ಸೈಕಲಾಜಿಕಲ್ ಥ್ರಿಲ್ಲರ್ ಮಾಡಿದ್ದಾರೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಡೈರೆಕ್ಟರ್ ನಿಮಗೆ. ವಿ ನೀಡ್ ಗುಡ್ ರೈಟರ್ಸ್, ಗುಡ್ ಡಿರೆಕ್ಟರ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಭಟ್ರು ಗರಡಿ ಕೂಡ ಅವರು. ಸೊ ಹಾಗಾಗಿ ನಿಮಗೆ ಆಲ್ ದ ಬೆಸ್ಟ್. ಸಿನಿಮಾ ಮಟ್ಟದ ಹಿಟ್ಟಾಗಲಿ ಅಂತ ಹಾರೈಸ್ತೇನೆ. ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಶಿಲ್ಪ ಅವರು ಮತ್ತು ಅವರ ಹಸ್ಬೆಂಡು, ನಾವು ಹೇಳ್ತೀವಿ ನಡುವೆ ಹೊಸ ಸಿನಿಮಾಗೆ ಜನ ಬರ್ತಿಲ್ಲ ಅಂತಿಲ್ಲ. ಇಂಟ್ರೆಸ್ಟಿಂಗ್ ಇದ್ದರೆ ಖಂಡಿತವಾಗ್ಲೂ ಸಿನಿಮಾಗೆ ಜನ ಬಂದೇ ಬರ್ತಾರೆ. ನಾನು 26-27 ವರ್ಷದಿಂದ ಪ್ರತಿ ಪ್ರೆಸ್ ಮೀಟಲ್ಲೂ ನಾವು ಕೇಳ್ತಾನೆ ಇರ್ತೀನಿ, ಜನ ಥಿಯೇಟ್ರಿಗೆ ಬರಲ್ಲ. ಹಂಗಲ್ಲ, ಆ ಥರ ಅಲ್ಲ. ಜನ ಥಿಯೇಟ್ರಿಗೆ ಬರೋ ಥರ ನಾವು ಸಿನಿಮಾ ಮಾಡಿದರೆ ಖಂಡಿತವಾಗ್ಲೂ ಬರ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆ್ಯಂಡ್ ಫ್ರ್ಯಾಂಕಾಗಿ ಹೇಳ್ತೀನಿ, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನಾವು ಫ್ರೀ ದುಡ್ಡು ಕೊಟ್ಟು ಊಟ ಕೊಟ್ಟು ಬನ್ನಿ ಅಂದರೂ ಬರಲ್ಲ. ಸಿನಿಮಾ ಚೆನ್ನಾಗಿಲ್ಲ ಅಂದರೆ, ಸಿನಿಮಾ ಚೆನ್ನಾಗಿದೆ ಅಂತ ನಮ್ಮ ಪ್ರೇಕ್ಷಕನಿಗೆ ಗೊತ್ತಾಯಿತು ಅಂದರೆ, ಅದರಲ್ಲೂ ನಮ್ಮ ಕನ್ನಡದ ಪ್ರೇಕ್ಷಕನಿಗೆ ಗೊತ್ತಾಯಿತು ಅಂದರೆ, ಮೆಟಡೋರು, ಲಾರಿ, ಬಸ್ಸು, ಎತ್ತಿನ ಗಾಡಿಯಲ್ಲಿ ಬಂದು ನಮ್ಮ ಸಿನಿಮಾಗಳನ್ನ ಗೆಲ್ಲಿಸಿರೋ ಉದಾಹರಣೆ ಬಹಳ ಇದೆ.
ಸೊ ಆ ಗೆದ್ದಿರೋ ಸಿನಿಮಾದ ಸಾಲುಗಳಲ್ಲಿ ನಿಮ್ಮ ಆ್ಯಪಲ್ ಕಟ್ಟು ಹೋಗಲಿ ಅಂತ ನಾನು ಹಾರೈಸ್ತೇನೆ. ಸೊ ಪ್ರೇಕ್ಷಕರನ್ನ ನಾನು ಹೋದ ಪ್ರೆಸ್ ಮೀಟಲ್ಲೂ ಹೇಳಿದೆ, ನಮ್ಮ ಕೃಷ್ಣ ಪ್ರಣಯ ಸಖಿ ಪ್ರೆಸ್ ಮೀಟಲ್ಲಿ, ಪ್ರೇಕ್ಷಕರನ್ನ ದೂರದ ತಪ್ಪು, ಒಳ್ಳೆ ಸಿನಿಮಾ ಮಾಡೋದು ನಮ್ಮ ಕೆಲಸ. ಅದ್ರ ಜೊತೆಲಿ ದೇವರ ಆಶೀರ್ವಾದ, ಲಕ್ಕು ಕೂಡ ಇರಬೇಕು ಒಂದು ಸಿನಿಮಾ ಹಿಟ್ ಆಗೋದಕ್ಕೆ. ನಿಮ್ಮ ಸಿನಿಮಾಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಆ್ಯಂಡ್ ಹೊಸ ಪ್ರತಿಭೆ ಅಂತ ಹೇಳಿದ್ರು ನಮ್ಮ ಸೂರ್ಯ ಅವರು, ನಾವು ಹೊಸಬ್ರು ನಮಗೆ ಸಪೋರ್ಟ್ ಮಾಡಿ ಅಂತ. ಪ್ರತಿ ಸಿನಿಮಾ, ಪ್ರತಿ ಆ್ಯಕ್ಟರ್ಗೂ ಹೊಸ ಸಿನಿಮಾನೇ. ನಿಮ್ಮ ಪ್ರೀವಿಯಸ್ ಸಿನಿಮಾ ಸೂಪರ್ ಹಿಟ್ ಆಗಿದ್ರೂ ಕೂಡ ನಿಮ್ಮ ನೆಕ್ಸ್ಟ್ ಸಿನಿಮಾ ಬಾಕ್ಸ್ ಆಫೀಸಿಂದ 1 ಟಿಕೆಟಿಂದನೇ ಓಪನ್ ಆಗಬೇಕು. ಒನ್ಲಿ ಥಿಂಗ್ ಈಸ್ ಹೆಸರು ಮಾಡಿರೋದ್ರಿಂದ ಒಂದು ಬ್ರ್ಯಾಂಡ್ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಕಲಾವಿದರು ಹೊಸಬ್ರೆ. ಪ್ರತಿ ಸಿನಿಮಾನು ಹೊಸ ಸಿನಿಮಾ, ಅದೇ ಭಯ ಇರುತ್ತೆ, ಅದೇ ಹುಮ್ಮಸ್ ಇರುತ್ತೆ. ಒಂದು ಏನು ಅಂದರೆ ಒಂದು ಬ್ರ್ಯಾಂಡ್ ಇದೆ, ಈ ಬ್ರ್ಯಾಂಡಿಂದ ಜನನ ನಾನು ಕಮರ್ಷಿಯಲಿ ಮಾತಾಡ್ತಿರೋದು, ಈ ಬ್ರ್ಯಾಂಡಿಂದ ಜನನ ಎಳಿಬೋದಷ್ಟೇ. ಜನನ ಎಳೆದ್ರೂ ಕೂಡ ಸಿನಿಮಾ ಚೆನ್ನಾಗಿಲ್ಲ ಅಂದರೂ ಕೂಡ ಯಾವ ಸ್ಟಾರ್ ಸಿನಿಮಾ ಕೂಡ ಕೊಡೋಲ್ಲ. ಸೊ ಸಿನಿಮಾ ಚೆನ್ನಾಗಿರಬೇಕು ಬೇಸಿಕಲಿ. ಆ್ಯಂಡ್ ಆ ಬ್ರ್ಯಾಂಡಿಂದ ಒಂದಷ್ಟು ಜನ ಬರ್ತಾರೆ, ಆ ಹೆಸರು ಮೇಲೆ ಒಂದಷ್ಟು ಬಿಸ್ನೆಸ್ ಆಗುತ್ತೆ. ಅದು ಬಿಟ್ಟರೆ ಎವ್ರಿ ಸಿನಿಮಾ ಈಸ್ ನ್ಯೂ ಸಿನಿಮಾ ಪ್ರತಿಯೊಬ್ಬರಿಗೂ. ಆ್ಯಂಡ್ ಒಳ್ಳೆಯದಾಗಲಿ ಇಡೀ ತಂಡಕ್ಕೆ, ನಮ್ಮ ಹೀರೋಯಿನ್ಸು, ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ಎಲ್ರಿಗೂ ಆಲ್ ದ ಬೆಸ್ಟ್. ಅಶ್ವಿನಿ ಅವರೇ ಆಲ್ ದ ಬೆಸ್ಟ್. ಆ್ಯಂಡ್ ಬಂದಿದ್ದು ನನಗೂ ಖುಷಿ ಆಯಿತು. ಟ್ರೈಲರ್ ನೋಡಿ, ಸೈಕಲಾಜಿಕಲ್ ಥ್ರಿಲ್ಲರ್. ಈ ಥ್ರಿಲ್ಲು ಥಿಯೇಟ್ರಲ್ಲಿ ಜನಗಳಿಗೆ ಟ್ರೈಲರ್ಗಿಂತ ಹೆಚ್ಚೆಚ್ಚು ಸಿಕ್ಕಲಿ ಅಂತ ಹಾರೈಸ್ತೇನೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಬಹಳ ಪ್ರೀತಿಯಿಂದ ಮಾತನಾಡಿದ್ದಾರೆ. ಪ್ರಸನ್ನ ಅವರು ದಯವಿಟ್ಟು ಸ್ಟೇಜಿಗೆ ಬಂದು ಸರಿಗೆ ಗಿಫ್ಟ್ ಕೊಡಬೇಕು, ಬೊಕ್ಕೆ ಕೊಡಬೇಕು. ನಾನವನಲ್ಲ, ಅಲ್ಲ ಕೈ